ಪ್ರೀತಿಯ ವಿದ್ಯಾರ್ಥಿಗಳೇ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಈ ದಿವಸ 8ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ FA1 ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರಗಳನ್ನು ಇವತ್ತಿನ ವಿಡಿಯೋದಲ್ಲಿ ಅಭ್ಯಾಸ ಮಾಡೋಣ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. FA1 ಗಣಿತ ಪ್ರಶ್ನೆ ಪತ್ರಿಕೆ ತರಗತಿ 8. ಅವಧಿ 45 ನಿಮಿಷ, ಅಂಕಗಳು 20. ಫಸ್ಟ್ ಮೇನಿ ಬರೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತ ಇದೆ. ಫಸ್ಟ್ ಮೇನು. ಇಲ್ಲಿ 3 ಪ್ರಶ್ನೆ ಇರುತ್ತೆ. ಪ್ರತಿ ಪ್ರಶ್ನೆಗೆ 1 ಅಂಕ, ಟೋಟಲ್ 3 ಅಂಕ ಬರುತ್ತೆ. ಒಂದನೇ ಪ್ರಶ್ನೆ, 17ರ ವರ್ಗವೆಷ್ಟು ಅಂತಿದೆ. ಆಪ್ಷನ್ ಎ 298, ಆಪ್ಷನ್ ಬಿ 289, ಆಪ್ಷನ್ ಸಿ 144, ಆಪ್ಷನ್ ಡಿ 169. ಎರಡನೇ ಪ್ರಶ್ನೆ, a ಇಂಟು a ಇಂಟು a ಇಂಟು c ಇಂಟು c ಇಂಟು c ಇಂಟು c ಇಂಟು ಡಿ ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿದಾಗ ಅಂತ ಇದೆ. ಆಪ್ಷನ್ ಎ a⁻3 c⁻4 ಇಂಟು ಡಿ, ಆಪ್ಷನ್ ಬಿ 3acd, ಆಪ್ಷನ್ ಸಿ a² c² d², ಆಪ್ಷನ್ ಡಿ acd. ಮೂರನೇ ಪ್ರಶ್ನೆ, ಆನ್ ದಿ ಕ್ಯಾಲ್ಕುಲೇಷನ್ ವಿತ್ ಹಿಂದೂ ನ್ಯೂಮರಲ್ಸ್ ಪುಸ್ತಕ ಬರೆದ ಗಣಿತಜ್ಞ ಯಾರು ಅಂತ ಇದೆ. ಆನ್ ದಿ ಕ್ಯಾಲ್ಕುಲೇಷನ್ ವಿತ್ ಹಿಂದೂ ನ್ಯೂಮರಲ್ಸ್ ಪುಸ್ತಕ ಬರೆದ ಗಣಿತಜ್ಞ ಆರ್ಯಭಟ, ಬ್ರಹ್ಮಗುಪ್ತ, ಅಲ್ ಖ್ವಾರಿಜ್ಮಿ, ಫಿಬೋನಾಚಿ. ಇದರಲ್ಲಿ ಉತ್ತರ ಯಾವುದು ಅಂತ ನೀವು ಬರೀಬೇಕಾಗುತ್ತೆ. ಇದು ಫಸ್ಟ್ ಮೇನ್ ಆಗಿದೆ. ಈಗ ಸೆಕೆಂಡ್ ಮೇನಿಗೆ ಬರೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 3 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 1 ಅಂಕ, ಟೋಟಲ್ 3 ಅಂಕ. 4ನೇ ಪ್ರಶ್ನೆ, 36ನೇ ಬೆಸ ಸಂಖ್ಯೆಯನ್ನು ಸೂತ್ರ ಬಳಸಿ ಕಂಡುಹಿಡಿಯಿರಿ. 5ನೇ ಪ್ರಶ್ನೆ, 2⁻100 ಭಾಗಿಸು 2⁻25 ಇದರ ಬೆಲೆ ಏನು? 6ನೇ ಪ್ರಶ್ನೆ, 715 ರೋಮನ್ ಸಂಖ್ಯಾ ಪದ್ಧತಿಯಲ್ಲಿ ಬರೆಯಿರಿ. ಥರ್ಡ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತಿದೆ. 2 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 2 ಅಂಕ, ಟೋಟಲ್ 4 ಅಂಕ. ಅದರಲ್ಲಿ 7ನೇ ಪ್ರಶ್ನೆ, ಚೌಕದ ವಿಸ್ತೀರ್ಣ 441 ಮೀಟರ್ ಸ್ಕ್ವೇರ್ ಆದರೆ ಅದರ ಬಾಹುವಿನ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಒಂದು ಪ್ರಶ್ನೆ ಇದೆ. 8ನೇ ಪ್ರಶ್ನೆ, 3600 ಅವಿಭಾಜ್ಯ ಅಪವರ್ತನಗಳ ಘಾತಗಳ ಗುಣಲಬ್ಧವಾಗಿ ಘಾತೀಯ ರೂಪದಲ್ಲಿ ವ್ಯಕ್ತಪಡಿಸಿ ಅಂತಿದೆ. 3600 ಅವಿಭಾಜ್ಯ ಅಪವರ್ತನಗಳ ಘಾತಗಳ ಗುಣಲಬ್ಧವಾಗಿ ಘಾತೀಯ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಪ್ರಶ್ನೆ ಇದೆ. ಇನ್ನು 4ನೇ ಮೇನಿ ಬರೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 2 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 3 ಅಂಕ, ಟೋಟಲ್ 6 ಅಂಕ. 9ನೇ ಪ್ರಶ್ನೆ, 729, 27,000 ಮತ್ತು 10,648 ಇವುಗಳ ಘನಮೂಲಗಳನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಇದೆ. 10ನೇ ಪ್ರಶ್ನೆ, 132 ಮೆಸೊಪೊಟೋಮಿಯಾದಲ್ಲಿ, 361 ಮಾಯನ್ ಪದ್ಧತಿಯಲ್ಲಿ, 9 ಚೈನೀಸ್ ಪದ್ಧತಿಯಲ್ಲಿ ಬರೆಯಿರಿ ಅಂತ ಒಂದು ಪ್ರಶ್ನೆ ಇದೆ. ಇದು 10ನೇ ಪ್ರಶ್ನೆ ಆಗಿದೆ ವಿದ್ಯಾರ್ಥಿಗಳೇ. 5ನೇ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. 1 ಪ್ರಶ್ನೆ 4 ಅಂಕ, ಟೋಟಲ್ 4 ಅಂಕ. 11ನೇ ಪ್ರಶ್ನೆ, ಒಂದು ಡಿಜಿಟಲ್ ಲಾಕರ್ 5 ಅಕ್ಷರ ಸಂಖ್ಯಾಯುಕ್ತ ಆಲ್ಫಾ ನ್ಯೂಮರಿಕ್ ಪಾಸ್ ಕೋಡ್ಗಳನ್ನು ಹೊಂದಿದೆ. ಕೆಲವು ಉದಾಹರಣೆಗಳು G89PO 38098, BRJKW ಮತ್ತು OO3AZ ಅಂತಹ ಎಷ್ಟು ಕೋಡ್ಗಳು ಸಾಧ್ಯ ಅಂತ ಕೇಳಿದರೆ. ಇದಿಷ್ಟು ಪ್ರಶ್ನೆ ಪತ್ರಿಕೆ ಆಗಿದೆ ವಿದ್ಯಾರ್ಥಿಗಳೇ. ಈಗ ಈ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ಅಭ್ಯಾಸ ಮಾಡೋಣ. ಮಾದರಿ ಉತ್ತರಗಳು. ಫಸ್ಟ್ ಮೇನ್. 1ನೇ ಪ್ರಶ್ನೆಗೆ ಆಪ್ಷನ್ ಬಿ 289, 2ನೇ ಪ್ರಶ್ನೆಗೆ ಆಪ್ಷನ್ ಎ a³ c⁴ ಇಂಟು ಡಿ, 3ನೇ ಪ್ರಶ್ನೆಗೆ ಆಪ್ಷನ್ ಸಿ ಅಲ್ ಖ್ವಾರಿಜ್ಮಿ. ಸೆಕೆಂಡ್ ಮೇನ್ ಬರೋಣ. 4th ಒನ್, n = 36 ಆದರೆ 36ನೇ ಬೆಸ ಸಂಖ್ಯೆ. ಸೂತ್ರ 2n - 1. n ಜಾಗದಲ್ಲಿ 36 ಹಾಕಿ. 2 × 36 - 1, 36 2 = 72. 36ನ 2ರಿಂದ ಗುಣಿಸಿ 77 ಬರುತ್ತೆ. -1 ಮಾಡಿ 72 1 ಹೋದರೆ 71. 36ನೇ ಬೆಸ ಸಂಖ್ಯೆ 71 ಆಗಿದೆ ವಿದ್ಯಾರ್ಥಿಗಳೇ. ಇದು 1 ಅಂಕದ ಪ್ರಶ್ನೆಗಳು. ಫಸ್ಟ್ ಮೇನಲ್ಲಿ 3, ಸೆಕೆಂಡ್ ಮೇನಲ್ಲಿ 3. 5ನೇ ಪ್ರಶ್ನೆಗೆ ಬರೋಣ. 2⁻100 ಭಾಗಿಸು 2⁻25. ಇದನ್ನು 2⁻100/2⁻25 ಅಂತ ಬರಿಬೋದು. ಇದನ್ನು 2⁻100 - 25 ಅಂತ ಬರಿಬೋದು. ಹೇಗೆ ಅಂದರೆ ಘಾತಾಂಕ ನಿಯಮದ ಪ್ರಕಾರ a/m/a/n = a/m - n ಆಗುತ್ತೆ. ಆ ನಿಯಮವನ್ನು ಅಪ್ಲೈ ಮಾಡಿದಾಗ 2⁻100 - 25 ಅಂತ ಬರಿಬೋದು. 100ರಲ್ಲಿ 25 ಹೋದರೆ 2⁻75 ಆಗಿದೆ ವಿದ್ಯಾರ್ಥಿಗಳೇ. 6ನೇ ಪ್ರಶ್ನೆ, 715 ರೋಮನ್ ಸಂಖ್ಯೆಯಲ್ಲಿ ಬರೀರಿ ಅಂತಾರೆ. ಡಿ ಅಂದರೆ 500, ಸಿ ಅಂದರೆ 100, ಸಿ ಅಂದರೆ 100, 500, 600, 700 ಆಯಿತು. 15ಕ್ಕೆ XV. 715 DCC XV ಅಂತ ರೋಮನ್ ಸಂಖ್ಯೆಯಲ್ಲಿ ಬರೀಬೋದು. ಥರ್ಡ್ ಮೇನ್, ಚೌಕದ ವಿಸ್ತೀರ್ಣ ಬಾಹು ಇಂಟು ಬಾಹು ಆಗಿದೆ. ಚೌಕದ ವಿಸ್ತೀರ್ಣ 441 ಕೊಟ್ಟಿದ್ದಾರೆ. ಬಾಹು ಸ್ಕ್ವೇರ್ ಆಗುತ್ತೆ. ನಮಗೆ ಬಾಹು ಬೇಕು. ಬಾಹು √441 ಆಗುತ್ತೆ. √441 ಅಂದರೆ ಅದರ ವರ್ಗ ಎಷ್ಟಾಗಿರುತ್ತೆ?
21 ಆಗುತ್ತೆ. ವರ್ಗಮೂಲ 21 ಆಗಿರುತ್ತೆ. 21ನ್ನು 2 ಬಾರಿ ಗುಣಿಸಿ 441 ಬರುತ್ತೆ. ಇದರ ಮೂಲ ಏನು ಅಂದರೆ 21. ಹಾಗಾಗಿ ಬಾಹು 21 ಮೀಟರ್ ಆಗಿದೆ. 7ನೇ ಪ್ರಶ್ನೆಗೆ ಬಾಹು 21 ಮೀಟರ್. ಇನ್ನು 8ನೇ ಪ್ರಶ್ನೆ. ಸೊ 3600ನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಭಾಗಿಸ್ತಾ ಹೋಗೋಣ. ಸೊ 2 1 2 1 ಉಳಿತು 16 ಆಯಿತು. 2 8 16 2 0 2 0 2 9 18 2 0 2 0 2 4 8 1 ಉಳಿತು 10 ಆಯಿತು. 2 5 10 0 0 2 4 2 4 1 ಉಳಿತು 10 ಆಯಿತು. 2 5 10. ಸೊ 5 6 7 8 9 ಆಗುತ್ತೆ. ಕೊಡ್ತಾರೆ 3ರಿಂದ ಭಾಗ ಆಗುತ್ತೆ. 3 7 21 1 ಉಳಿತು 3 5 15 ಮತ್ತು 3 7 6 1 ಉಳಿತು 3 5 15. ನೆಕ್ಸ್ಟ್ 25ರಿಂದ 5 5 25. ಸೊ 3600ನ್ನು 2 ಅನ್ನೋದು ಎಷ್ಟು ಬಾರಿ ರಿಪೀಟ್ ಆಗಿದೆ? 4 ಸರಿ, 3 2 ಸರಿ, 5 2 ಸರಿ, 2 4 ಸರಿ ಗುಣಿಸಿ, 3ನ್ನು 2 ಸರಿ, 5ನ್ನು 2 ಸರಿ ಗುಣಿಸಿ. ಸೊ 2 ರ ಘಾತ 4, 3 ರ ಘಾತ 2, 5 ರ ಘಾತ 2 ಅಂತ ಬರೀಬೋದು. ಇದು 8ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. 4th ಮೇನ್ 9ನೇ ಪ್ರಶ್ನೆ. 729ನ್ನು ಅವಿಭಾಜ್ಯ ಅಪವರ್ತನ ವಿಧಾನ ಬಳಸಿ ಘನಮೂಲವನ್ನು ಕಂಡುಹಿಡಬೇಕು. ಸೊ 3ರಿಂದ ಭಾಗಿಸಿ 3 7 6 1 ಉಳಿತು 3 4 12 3 3 9 ಮತ್ತು 3 8 24 3 1 3 3 7 6 3 7 21 3 9 27 3 3 9. ಸೊ ಇಲ್ಲಿ ಅವಿಭಾಜ್ಯ ಅಪವರ್ತನದಿಂದ ಭಾಗಿಸಿದ್ವಿ. 729ನ್ನು 3 ಅನ್ನೋದನ್ನು ಎಷ್ಟು ಸರಿ ಬರೀಬೇಕಪ್ಪ ಅಂದರೆ 6 ಸರಿ ಗುಣಿಸ್ಬೇಕು. ಸೊ 3ರಂತೆ ಗುಂಪು ಮಾಡಬೇಕು. ಸೊ ಕ್ಯೂಬ್ ರೂಟನ್ನು ಹಾಕಿದಾಗ ಕ್ಯೂಬ್ ರೂಟ್ ಆಫ್ 729 ಅಂದರೆ ಕ್ಯೂಬ್ ರೂಟ್ ಆಫ್ ಇದನ್ನು 3 ಕ್ಯೂಬ್ ಇಂಟು 3 ಕ್ಯೂಬ್ ಅಂತ ಬರಿಬೋದು. ಮತ್ತು ಘನ ಮತ್ತು ಘನಮೂಲ ಘನ ಮತ್ತು ಘನಮೂಲ ಕ್ಯಾನ್ಸಲ್ ಆದರೆ 3 ಇಂಟು 3 ಆಗುತ್ತೆ. 3 3 9 ಆಗುತ್ತೆ. ಕ್ಯೂಬ್ ರೂಟ್ ಆಫ್ 729 ಅಂದರೆ 9 ಆಗುತ್ತೆ. ಈ ರೀತಿ ಇನ್ನೂ 2 ಕ್ವಶನ್ ಇದೆ 9ನೇ ಪ್ರಶ್ನೆಯಲ್ಲಿ. ಆನ್ಸರ್ ಸ್ವಲ್ಪ ಲೆಂದಿ ಇದೆ. ಸೊ ಒಂದೊಂದು ಇದಕ್ಕೆ ಒಂದೊಂದು ಅಂಕ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ 27,000ನ 3ರಿಂದ ಭಾಗಿಸೋಣ. 3 9 27 3 0ಗೆ 0 3 3 9 3 0ಗೆ 0 3 1 3 3 0ಗೆ 0. ಸೊ ನೆಕ್ಸ್ಟ್ 5 2 10 2 0ಗೆ 0 5 4 20 1 0ಗೆ 0 5 8 40 7 4 8 7 2 4. ಸೊ 3 ಅನ್ನೋದು 3 ಬಾರಿ, 5 ಅನ್ನೋದು 3 ಬಾರಿ, 2 ಅನ್ನೋದು 3 ಬಾರಿ ಬಂದಿದೆ. ಸೊ ಹಾಗಾಗಿ ಇದನ್ನ 2 ಕ್ಯೂಬ್ 3 ಕ್ಯೂಬ್ 5 ಕ್ಯೂಬ್ ಅಂತ ಬರಿಬೋದು. ಸೊ ಕ್ಯೂಬ್ ರೂಟ್ ಮತ್ತು ಕ್ಯೂಬನ್ನು ಕ್ಯಾನ್ಸಲ್ ಮಾಡಿದರೆ 2 3 5 ಉಳಿಯುತ್ತೆ. 3ನ ಗುಣಿಸಿ 30 ಆಗುತ್ತೆ. ಅಂದರೆ 27,000 ಘನಮೂಲ ಎಷ್ಟು ಅಂದರೆ 30 ಆಗಿದೆ. ಸೊ ಇದಕ್ಕೆ ಒಂದು ಅಂಕ. ನೆಕ್ಸ್ಟ್ ಈಗ ಇದಕ್ಕೆ ಒಂದು ಅಂಕ. ಸೊ 10,648ನ್ನು 2ರಿಂದ ಭಾಗಿಸಿ 2 10 2 3 6 2 4 7 4 8. ಸೊ ಮತ್ತೆ 2ರಿಂದ ಭಾಗಿಸಿ 7 4 1 ಉಳಿತು 16 13 ಆಗುತ್ತೆ. 2 12 1 ಉಳಿತು 2 12 2 4 ಮತ್ತು 2ರಿಂದ 2 1 2 3 2 3 2 1 11ರಿಂದ 11 1 11 2 11 1 11 11 2 3 ಬಾರಿ 11 3 ಬಾರಿ ರಿಪೀಟ್ ಆಗಿದೆ. 2 ಕ್ಯೂಬ್ ಮತ್ತು 11 ಕ್ಯೂಬ್ ಅಂತ ಬರಿಬೋದು. ಕ್ಯೂಬ್ ಮತ್ತು ಕ್ಯೂಬ್ ರೂಟ್ 2 ಕ್ಯಾನ್ಸಲ್ ಆಗಿ 2 ಮತ್ತು 11 ಉಳಿಯುತ್ತೆ. 11 2 22 ಆಗುತ್ತೆ. ಸೊ ಇದಿಷ್ಟು 9ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಸೊ 10ನೇ ಪ್ರಶ್ನೆಗೆ ಉತ್ತರ. 132ನ್ನು ಮೆಸೊಪೊಟೋಮಿಯಾದಲ್ಲಿ ಬರಿಬೇಕು. ಸೊ 132ನ್ನು 2 ಇಂಟು 60 ಪ್ಲಸ್ 12 ಅಂತ ಬರಿಬೋದು ಅಕಾರ್ಡಿಂಗ್ ಟು ಮೆಸೊಪೊಟೋಮಿಯಾ. ಸೊ 67 120 ಆಗುತ್ತೆ. 120 ಪ್ಲಸ್ 12 132 ಆಗುತ್ತೆ. ಸೊ 2ನ್ನ ಸಿಂಬಲ್ನ ಈ ರೀತಿ ಗುರ್ತು ಮಾಡ್ತಾರೆ. ಇದು 1 ಮತ್ತು ಇದು 1 2 ಆಗುತ್ತೆ. ಈ ರೀತಿ ಬಾಕ್ಸಾಗಿ ಒಳಗೆ 1 ಅಂತ ಬಂದರೆ 60 ಆಗುತ್ತೆ. 60 ಮತ್ತು 2ನ್ನು ಗುಣಿಸಿದ್ರೆ ಇದು 120 ಆಗುತ್ತೆ. ಸೊ ಇಲ್ಲಿ ಪ್ಲಸ್ 12 ಇದೆ. ಸೊ ಈ ರೀತಿ ಸಿಂಬಲ್ ಬರೆದ್ರೆ 10, ಇದು 1 ಇದು 1 10 11 12 ಇವೆರಡು ಗುಣಿಸಿದ್ರೆ 120. ಈ ರೀತಿ ಮೆಸೊಪೊಟೇಮಿಯಾದಲ್ಲಿ 132ನ್ನು ಬರೀತಾರೆ. ಹಾಗೆ ಮಾಯನ್ ಪದ್ಧತಿಯಲ್ಲಿ ಬರೀರಿ ಅಂತ ಕೇಳಿದರೆ 361ನ್ನು. ಸೊ ಇಲ್ಲಿ ಕಂಬ ಸಾಲಲ್ಲಿ ಬರೀಬೇಕು, ಕೆಳಗಿಂದ ಮೇಲೆ ಹೋಗಬೇಕು. ಸೊ 361ರಲ್ಲಿ ಇಲ್ಲಿ ಆಧಾರ ಸಂಖ್ಯೆ 20ರಲ್ಲಿ ಬರೀತೀವಿ ಮಾಯನ್ ಪದ್ಧತಿಯಲ್ಲಿ. ಸೊ 361ನ್ನು ನಾವು 18 ಇಂಟು 60 ಮಾಡಿದರೆ 20 ಮಾಡಿದರೆ 18 ಇಂಟು 20 ಮಾಡಿದರೆ 360 ಬರುತ್ತೆ. 1 ಉಳಿಯುತ್ತೆ. ಸೊ 1 ಅನ್ನೋದು ಫಸ್ಟ್ ಕಂಬಸ್ಥದಲ್ಲಿ ಬರೀತಾ ಹೋಗಬೇಕು. 1 ಉಳಿದ್ರಿಂದ 1 ಡಾಟ್ ಅಂದರೆ 1 ಆಗುತ್ತೆ. ಸೊ 2ನೇ ಲೆವೆಲಲ್ಲಿ ಯಾವುದೇ ನಂಬರ್ ಇರಲ್ಲ. ಸೊ ಅದಕ್ಕೆ ನಾವು 0ನ ಈ ರೀತಿ ಗುರ್ತು ಮಾಡ್ತೀವಿ, ಈ ಸಿಂಬಲಲ್ಲಿ 0. ಸೊ 3ನೇದು ಒಂದು ಡಾಟು ಅಂದರೆ ಅದು 360 ಆಗಿರುತ್ತೆ. ಸೊ ಫಸ್ಟ್ ಡಾಟು, ಆಮೇಲೆ ಈ ಚಿತ್ರ, ಆಮೇಲೆ ಡಾಟು. ಸೊ 361ನ್ನು ಈ ರೀತಿ ಮಾಯನ್ ಪದ್ಧತಿಯಲ್ಲಿ ಗುರ್ತು ಮಾಡ್ತಾರೆ. ಇನ್ನು ಚೈನೀಸ್ ಪದ್ಧತಿಯಲ್ಲಿ 9ನ್ನು ಗುರ್ತು ಮಾಡಬೇಕಂದ್ರೆ ಕೆಳಗೆ 4 ಗೆರೆ ಹಾಕಬೇಕು, 4 ಆಗುತ್ತೆ. ಮೇಲೊಂದು ಅಡ್ಡ ಗೆರೆ ಹಾಕಿದರೆ ಅದು 5 5 4 9 ಆಗುತ್ತೆ. ಸೊ ಇದು ಮೆಸೊಪೊಟೇಮಿಯಾ, ಮಾಯನ್ ಮತ್ತು ಚೈನೀಸ್ ಪದ್ಧತಿಯಲ್ಲಿ ನಂಬರ್ನ ಯಾವ ರೀತಿ ಬರಿತಾ ಇದ್ರು ಅಂತ ಒಂದು ಪರಿಕಲ್ಪನೆ ಆಗಿದೆ ವಿದ್ಯಾರ್ಥಿಗಳೇ. ಸೊ 11ನೇ ಪ್ರಶ್ನೆ. ಇಂಗ್ಲೀಷ್ ವರ್ಣಮಾಲೆಯ ಒಟ್ಟು ಅಕ್ಷರಗಳು 26 ಇದೆ. ಒಟ್ಟು ಅಂಕಿಗಳು 0 ಇಂದ 9 10 ಆಗಿದೆ. ಪ್ರತಿ ಸ್ಥಾನಕ್ಕೆ ಲಭ್ಯವಿರುವ ಒಟ್ಟು ಆಯ್ಕೆಗಳು ಎಷ್ಟಪ್ಪ ಅಂದರೆ ಇಂಗ್ಲೀಷಿಂದ 26, ಅಂಕಿಗಳು 10, ಟೋಟಲ್ 36 ಆಯ್ಕೆಗಳಿದೆ. ಸೊ ಲಾಕರ್ ಪಾಸ್ಕೋಡ್ ನಮಗೆ 5 ಸ್ಥಾನಗಳನ್ನು ಹೊಂದಿದೆ. ಲಾಕರ್ ಪಾಸ್ಕೋಡ್ ಎಷ್ಟು ಸ್ಥಾನಗಳನ್ನು ಹೊಂದಿದೆ? 5 ಸ್ಥಾನಗಳನ್ನು ಹೊಂದಿದೆ. ಹಾಗಾಗಿ
ಗುಣಾಕಾರದ ಮೂಲಭೂತ ತತ್ವದ ಪ್ರಕಾರ ಸಾಧ್ಯವಿರೋ ಒಟ್ಟು ಪಾಸ್ಕೋಡ್ಗಳ ಸಂಖ್ಯೆ ಎಷ್ಟಪ್ಪ ಅಂದರೆ 36ನ 5 ಬಾರಿ ಗುಣಿಸಿ 36 ಇಂಟು 36 ಇಂಟು 36 ಇಂಟು 36 ಇಂಟು 36 36 ಆಗುತ್ತೆ. ಸೊ ಇದನ್ನು ನಾವು ಗುಣಿಸಿದಾಗ 6,04,66,176 ಪಾಸ್ಕೋಡ್ಗಳನ್ನು ನಾವೇನು ಮಾಡ್ಬೋದು, ರಚನೆ ಮಾಡ್ಬೋದಾಗಿದೆ. ಇದು 11ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಇಲ್ಲಿಗೆ 8ನೇ ತರಗತಿ ಗಣಿತ ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರಗಳು ಕಂಪ್ಲೀಟಾಗಿ ಮುಕ್ತಾಯವಾಗುತ್ತೆ. ಸೊ ನಿಮಗೇನಾದ್ರು ಡೌಟ್ಸ್ ಇದ್ದರೆ, ಕ್ಲಾರಿಫಿಕೇಷನ್ ಇದ್ದರೆ ನೀವು ಕಮೆಂಟ್ ಮಾಡಿ, ನಿಮ್ಮ ಕಮೆಂಟಿಗೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ, ಏನಾದರೂ ನಿಮ್ಮ ರಿಪ್ಲೈ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ನೀವು ಡಿಸ್ಕ್ರಿಪ್ಷನಲ್ಲಿ ನೋಡಿದಾಗ ನಿಮಗೆ ಸೊಲ್ಯೂಷನಿಗೆ, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.